ಬಳ್ಳಾರಿಯಲ್ಲಿ ನಡೆದಿದ್ದಂಥ ತಲೆ ಮೇಲೆ ಕಲ್ಲು ಹಾಕಿ ವೆಂಕಟೇಶ್ ಎಂಬಾತನ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ನಡೆದಂಥ 24 ಗಂಟೆಗಳ ಒಳಗಾಗಿ 11 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವೆಂಕಟೇಶ್ ಕೊಲೆಗೆ ಸುಪಾರಿ ಕೊಟ್ಟಿದ್ದೇ ಪತ್ನಿ ನೀಲವೇಣಿ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಬಯಲಾಗಿದೆ. ಕಾರಣ ಏನು? ನೀಲವೇಣಿಯ ನಡತೆಯ ಬಗ್ಗೆ ವೆಂಕಟೇಶ್ ಸಂಶಯ ಪಟ್ಟಿದ್ದಂತೆ. ಇದೇ ಕಾರಣಕ್ಕೆ ವೆಂಕಟೇಶ್ ಹಾಗೆ ನೀಲವೇಣಿ ನಡುವೆ ಜಗಳ ಆಗ್ತಾ ಇತ್ತು. ವೆಂಕಟೇಶ್ ಇದ್ರೆ ತನ್ನ ಗಡ್ಡಿ ಆಗ್ತಾನೆ ಅಂತ ಹೇಳಿ ಪತ್ನಿಯೇ ಈ ರೀತಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರೋದು ಬೆಳಕಿಗೆ ಬಂದಿದೆ. ಸದ್ಯ 11 ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೃತ ವೆಂಕಟೇಶ್ನ ಫೋಟೋನ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ, ಮತ್ತೊಂದ್ ಕಡೆ ಪತಿ ಸತ್ತಂತಹ ಸಂದರ್ಭದಲ್ಲಿ ನೀಲವೇಣಿ ಆಡಿದ್ದಂಥ ನಾಟಕವನ್ನ ನೋಡ್ತಾ ಇದ್ದೀರಿ. ಕಣ್ಣೀರ್ ಹಾಕಿದ್ಲು, ಅಯ್ಯಯ್ಯೋ ನನ್ನ ಗಂಡ ಸತ್ತು ಹೋದ ಅಂತ ಹೇಳಿ. ಆ ನಂತರದಲ್ಲಿ ಪೊಲೀಸರು ತನಿಖೆಗಿಳಿದಾಗ ನೀಲವೇಣಿಯೇ ಈ ರೀತಿ ತನ್ನ ಪತಿಯ ಕೊಲೆಗೆ ಸುಪಾರಿ ಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ಕೃತ್ಯ ನಡೆದಂಥ 24 ಗಂಟೆಗಳ ಒಳಗಾಗಿ ಬಳ್ಳಾರಿ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಅರೆಸ್ಟ್ ಮಾಡಿ ನಿಲ್ಲಿಸಿರುವಂತಹ 11 ಆರೋಪಿಗಳ ಮಧ್ಯೆ ಪತ್ನಿ ನೀಲವೇಣಿ ಕೂಡ ಇದ್ದಾಳೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬಳ್ಳಾರಿಯಲ್ಲಿ ತಲೆ ಮೇಲೆ ಕಲ್ಲು ಎತ್ತಾಕಿ ವೆಂಕಟೇಶ್ ಎಂಬಾತನನ್ನ ಕೊಲೆ ಮಾಡಲಾಗಿತ್ತು. ಕೊಲೆ ಮಾಡಿದ್ ಯಾರು? ಯಾವ ಕಾರಣಕ್ಕಾಗಿ ಕಲ್ಲು ಎತ್ತ ಹಾಕಿದ್ರು? ಏನ್ ದ್ವೇಷ ಇತ್ತು? ಈ ರೀತಿಯಾದಂತಹ ಹಲವು ಪ್ರಶ್ನೆಗಳು ಹುಟ್ಕೊಂಡಿದ್ವು. ಪೊಲೀಸರು ತನಿಖೆಯನ್ನ ಆರಂಭ ಮಾಡ್ತಾರೆ. ತನಿಖೆ ಆರಂಭ ಮಾಡಿದ್ದಂತಹ ಸಂದರ್ಭದಲ್ಲಿ ಪತ್ನಿ ನೀಲವೇಣಿ ಕಣ್ಣೀರ್ ಹಾಕಿದ್ ಕಾಣಿಸುತ್ತೆ. ಜೋರಾಗಿ ಕಣ್ಣೀರ್ ಹಾಕ್ತಿರ್ತಾಳೆ. ಪತಿಯನ್ನ ಕಳ್ಕೊಂಡಿರುವಂತಹ ಕಣ್ಣೀರು ಎಲ್ಲರೂ ಕೂಡ ಆಕೆಯ ಮೇಲೆ ಅನುಕಂಪವನ್ನ ವ್ಯಕ್ತಪಡಿಸಿರ್ತಾರೆ. ಆಕೆಯ ಕಣ್ಣೀರನ್ನ ನೋಡಿ, ಆಕೆಯ ಆಕ್ರಂದನವನ್ನ ನೋಡಿ ಎಲ್ಲರೂ ಕೂಡ ಮರುಗಿರ್ತಾರೆ. ಮತ್ತೊಂದ್ ಕಡೆ ಕುಟುಂಬಸ್ಥರ ಆಕ್ರಂದನವೂ ಕೂಡ ಮುಗಿಲು ಮುಟ್ಟಿತ್ತು. ಆದ್ರೆ ಪೊಲೀಸರು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ, ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ನೀಲವೇಣಿಯೇ ತನ್ನ ಪತಿಯ ಕೊಲೆಗೆ ಸುಪಾರಿ ಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ಪತ್ನಿಗೆ ಅಕ್ರಮ ಸಂಬಂಧ ಇದೆ ಅಂತ ಹೇಳಿ ಶಂಕೆ ವ್ಯಕ್ತಪಡಿಸಿದ್ದಂತಹ ವೆಂಕಟೇಶ್ ಪದೇ ಪದೇ ಜಗಳ ಆಡ್ತಾ ಇದ್ದಂತೆ. ಆ ಕಾರಣಕ್ಕಾಗಿ ಸುಪಾರಿ ಕೊಟ್ಟು ತನ್ನ ಪತಿಯನ್ನ ಕೊಲೆ ಮಾಡಿಸಿದ್ದಾಳೆ ನೀಲವೇಣಿ. ಸದ್ಯ ಆ ಕೊಲೆಯಲ್ಲಿ ಭಾಗಿಯಾದಂಥ 11 ಜನ ಆರೋಪಿಗಳನ್ನು ಕೂಡ ಪೊಲೀಸರು ಖೆಡ್ಡಾಗೆ ಕೆಡವಿದ್ದಾರೆ. ಘಟನೆ ನಡೆದ ಹಿಂದಿನ ದಿವಸ 3ನೇ ತಾರೀಕು ಸುಮಾರು 8:30 ಸಮಯದಲ್ಲಿ ಡಿಸೀಸ್ಡ್ ವೆಂಕಟೇಶ್ ಅವರು ಕುಡಿದು ಕೂತ್ಕೊಂಡಿರ್ತಾರೆ ಅವ್ರದ್ದೇ ಏರಿಯಲ್ಲಿ. ಅವಾಗ ಆರೋಪಿ A4 ಚಿರು ಅನ್ನೋರು ಅವ್ರನ್ನ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ. ಹೋಗಿ ಈ ಏನು ಬಾಡಿ ಸಿಕ್ಕಿದೆ ಅಲ್ಲಿಂದ 100 ಮೀಟರ್ಸ್ ದೂರದಲ್ಲಿ ಒಂದು ಸುಡುಗಾಡು, ಅಲ್ಲಿ ಡ್ರಿಂಕ್ಸ್ ಮಾಡಿಸಿ ಅಲ್ಲಿ ಹೊಡಿತಾರೆ. ಬಾಡಿ ತಂದು ಇಲ್ಲಿ ಹಾಕ್ತಾರೆ, ಅಂದರೆ ಅಡ್ಸ್ಕೊಂಡು ಬರ್ತಾರೆ. ಸ್ವಲ್ಪ ಅಂದರೆ ಕರ್ಕೊಂಡು ಬಂದು ಇಲ್ಲಿ ಹೊಡಿತಾರೆ ಲಾಸ್ಟ್. ಇಲ್ಲ, ಇದೇನಂದರೆ ಫಸ್ಟು ನೀಲವೇಣಿಯವರು ಆನಂದ್ ಅವ್ರಿಗೆ ಕರೆ ಮಾಡಿ ಈ ಥರ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಇದು ಡಿಸ್ಕಸ್ ಮಾಡ್ತಾರೆ, ಈ ಥರ ಇವನ್ನ ಮುಗಿಸ್ಬೇಕಂತೇಳಿ. ನಂತರ ಆನಂದ್ ಅವರ ಸ್ನೇಹಿತರಾದ ಮೊಹಮ್ಮದ್ ಗೌಜು, ಚಿರು ಮತ್ತು ಜಂಗ್ಲಿ ಇವ್ರಿಗೆ ಕರೆ ಮಾಡಿ ಸಂಜೆ ಅವತ್ತಿನ ಹಿಂದಿನ ದಿವಸನೇ ಸಂಜೆ 6 ಗಂಟೆ ಸಮಯದಲ್ಲಿ ಸುಮಾರು ಡಿಸ್ಕಸ್ ಮಾಡಿ ಈ ಥರ ಹಿಂಗೆ ಮಾಡಬೇಕು, ವೆಂಕಟೇಶನವ್ರನ್ನ ಮುಗಿಸ್ಬೇಕಂತೇಳಿ ಕಾನ್ಸ್ಪಿರಸಿ ಮಾಡಿ ನಂತರದ ಚಿರವು ಹೋಗಿ ಕರ್ಕೊಂಡು ಬರ್ತಾರೆ ಸ್ಪಾಟ್ಗೆ. ನೀಲವೇಣಿಯವರು ಹೇಳಿರ್ತಾರೆ ಅಂತ ಈಗ ಇನಿಷಿಯಲಿ ತಿಳಿದು ಬಂದಿದೆ, ಬಟ್ಟೆ ಬಿಚ್ಚಿ ಹೊಡಿಬೇಕಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.